ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ರೆಮಿಡೀಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆ ಮನೆಯಲ್ಲೇ ಮಾಡುವಂಥ ಹೋಮ್ ರೆಮಿಡಿ ಹೇರ್ ಡೈಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಹೇರ್ ಡೈ ನಮ್ಮ ಕೂದಲನ್ನು ಬೆಳವಣಿಗೆ ಮಾಡೋದಲ್ಲದೆ ಕೂದಲಿಗೆ ತುಂಬಾ ಒಳ್ಳೆಯ ಒಂದು ಕಲರನ್ನು ಕೊಡುತ್ತೆ. ಹಾಗಾಗಿ ವಿಡಿಯೋದಲ್ಲಿ ಹೋಗಿ ನೋಡೋಣ ಬನ್ನಿರಿ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನು ಕಬ್ಬಿಣದ ತವ ಇಟ್ಕೊಂಡು ಅದರಲ್ಲಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ನಮ್ಮ ಕೂದಲಿನ ಒಂದು ಗ್ರೋತ್ಗೆ ತುಂಬಾ ಸಹಕಾರಿ. ಅದರಲ್ಲಿರುವಂಥ ಒಂದು ಪಂಜೆಂಟ್ ಗುಣ ನಮ್ಮ ಕೂದಲಿನ ಬುಡದಲ್ಲಿ ತಾಗಿ ನಮ್ಮ ಕೂದಲಿನ ಗ್ರೋತನ್ನು ಸ್ಟಿಮ್ಯುಲೇಟ್ ಮಾಡಿ ಕೂದಲನ್ನು ಚೆನ್ನಾಗಿ ಬೆಳವಣಿಗೆ ಮಾಡುತ್ತದೆ. ನೀವು ಮಾಡುವಾಗ ಕಬ್ಬಿಣದ ಬಾಣಲಿ ಅಥವಾ ಕಬ್ಬಿಣದ ತವವನ್ನೇ ಯೂಸ್ ಮಾಡಿ. ಯಾಕಂದರೆ ಕಬ್ಬಿಣಾಂಶ ನಮ್ಮ ಕೂದಲಿಗೆ ತುಂಬಾ ಬೇಕಾಗಿರೋದ್ರಿಂದ ಕಬ್ಬಿಣದ ಬಾಣಲಿಯಲ್ಲೇ ನೀವು ಹುರ್ಕೋಬೇಕು. ಕಬ್ಬಿಣದ ಬಾಣಲಿನೇ ಮಸ್ಟ್ ಆ್ಯಂಡ್ ಶುಡ್ ನೀವು ತಗೊಳ್ಬೇಕು. ಸಾಸಿವೆನ ಚೆನ್ನಾಗಿ ಚಟಪಟ ಅನ್ನೋವರೆಗೂ ಕಪ್ಪಾಗೋವರೆಗೂ ನಾನು ಹುರ್ಕೊಳ್ತೀನಿ. ಸಾಸಿವೆ ಎಣ್ಣೆ ಅಂತ ಹೇಳ್ತಾರೆ. ಸಾಸಿವೆ ಎಣ್ಣೆ ಬಳಸೋದ್ರಿಂದ ನಮ್ಮ ಕೂದಲು ಗ್ರೋತು ತುಂಬ ಚೆನ್ನಾಗಾಗುತ್ತೆ. ಮತ್ತು ಸಾಸಿವೆ ಕೂಡ ನಾನು ಇವಾಗ ಹೇರ್ ಡೈಯಲ್ಲಿ ಬಳಸ್ತಾ ಇರೋದ್ರಿಂದ ಇದು ಕೂಡ ಒಂದು ಒಳ್ಳೆ ನಮ್ಮ ಕೂದಲಿಗೆ ಗ್ರೋತಲ್ಲಿ ನಮ್ಮ ತಲೆಯಲ್ಲಿ ಏನಾದರೂ ಪೊಲ್ಯೂಷನ್ಗಾಗಿ ಏನಾದರೂ ಗಲೀಜಂಶ ಸೇರಿಕೊಂಡಿದ್ರೆ ಅದನ್ನೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಕಲೋಂಜಿ. ಕೂದಲಿನ ಸಂಜೀವಿನಿ ಅಂತಲೇ ಹೇಳ್ಬೋದು ಈ ಕಲೋಂಜಿನ. ಯಾಕಂತಂದರೆ ಕೂದಲಿನ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಈರುಳ್ಳಿ ಬೀಜ, ಕಲೋಂಜಿ ಅಥವಾ ಬ್ಲ್ಯಾಕ್ ಸೀಡ್ ಏನಾದರೂ ಹೇಳ್ಬೋದು, ಇದು ಕ್ಲಿಯರ್ ಮಾಡುತ್ತೆ. ನಂತರ ನಾನಿಲ್ಲಿ ಮೆಂತ್ಯ ತೊಗೊಳ್ತಾ ಇದ್ದೀನಿ. ಮೆಂತ್ಯ ನಮ್ಮ ಪ್ರೋಟೀನ್ ಅಂಶ ತುಂಬಿರೋದ್ರಿಂದ ಕೂದಲಿನ ಬೆಳವಣಿಗೆಗೆ ಸಹಕಾರಿ. ಅದರಲ್ಲಿರುವ ಒಂದು ಮ್ಯೂಸಿಲಿನ್ ಅಂಶ ನಮ್ಮ ಕೂದಲಿರುವ ಒಂದು ಗಲೀಜನ್ನೆಲ್ಲ ಕ್ಲಿಯರ್ ಮಾಡಿ ಕೂದಲಿಗೆ ಬೇಕಾದ ಪೋಷಕಾಂಶಗಳನ್ನು ತುಂಬಿ ಕೂದಲಿನ ಆರೋಗ್ಯ ಕಾಪಾಡೋದ್ರಲ್ಲಿ ಮೆಂತ್ಯ ತುಂಬಾ ಒಂದು ದೊಡ್ಡ ಗುಣ ತಗೊಳ್ತದೆ. ಮೆಂತ್ಯ ಆದ ನಂತರ ಕೊನೆಯದಾಗಿ ನಾನಿಲ್ಲಿ ಕಪ್ಪು ಎಳ್ಳನ್ನು ಬಳಸ್ಕೊತಾ ಇದ್ದೀನಿ. ಎಳ್ಳು ನಮ್ಮ ಕೂದಲಿಗೆ, ಎಳ್ಳಿನಲ್ಲಿ ತುಂಬಾ ಕ್ಯಾಲ್ಶಿಯಂ ಇರೋದ್ರಿಂದ ನಮ್ಮ ಕೂದಲಿನ ಗ್ರೋತಿಗೆ ಎಳ್ಳೆಣ್ಣೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನಿಲ್ಲಿ ಎಳ್ಳನ್ನು ಸಹ ಬಳಸ್ಕೊಂಡಿದ್ದೀನಿ. ಸಾಸಿವೆ, ಎಳ್ಳು, ಕಹಿ ಜೀರಿಗೆ ಮತ್ತು ಮೆಂತ್ಯ ಕಾಳು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಈ ಕಬ್ಬಿಣದ ತವ ಮೇಲೆ ಚೆನ್ನಾಗಿ ಹುರ್ಕೊಳ್ಬೇಕು. ಈ ಕಬ್ಬಿಣಾಂಶ ಎಲ್ಲ ಈ ಕಾಳುಗಳಲ್ಲಿ ಸೇರಿಕೊಂಡು ಕಬ್ಬಿಣದಲ್ಲಿರುವ ಕಬ್ಬಿಣಾಂಶ, ಕಾಳುಗಳಲ್ಲಿರುವ ಒಂದು ಪ್ರೋಟೀನ್ ಅಂಶ ಇವೆಲ್ಲವೂ ಚೆನ್ನಾಗಿ ಬೆರೆತಾಗ ನಮ್ಮ ಹೇರ್ ಡೈ ಅನ್ನೋದು ತುಂಬಾ ಸೂಪರ್ಬಾಗಿ ರೆಡಿ ಆಗುತ್ತೆ. ಈ ಥರ ಹೇರ್ ಡೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಆರೋಗ್ಯಕರವಾದ ಕೂದಲನ್ನು ನಾವು ಪಡ್ಕೊಳ್ಬಹುದು. ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಈ ಥರ ಹೇರ್ ಡೈಲಿ ಮನೆಯಲ್ಲೇ ಮಾಡಿರುವಂಥ ಹೋಮ್ ರೆಮಿಡೀಸ್ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಕೂಡ ತುಂಬಾ ಆರೋಗ್ಯಕರವಾಗಿರ್ತದೆ ಅಂತ ಹೇಳ್ಬೋದು. ಕೂದಲಿಗೆ ತುಂಬ ಬೇಕಾಗಿರುವುದು ಪ್ರೋಟೀನ್ ಅಂಶ. ಇಲ್ಲಿ ನೋಡಿರಿ, ಇದನ್ನು ಕಪ್ಪಾಗಿ ಹುರ್ಕೊಂಡಾಗಿದೆ. ಇದಾದ ನಂತರ ನಾನು ಇದನ್ನು ಒಂದು ಕಡೆ ತೆಕ್ಕೊಳ್ತೀನಿ. ಕಬ್ಬಿಣಾಂಶ ಎಲ್ಲ ತವಾದಿಂದ ಬಂದು ಎಲ್ಲ ಕಾಳುಗಳು ಪೂರ್ತಿ ಕಪ್ಪಾಗಿ ಚೆನ್ನಾಗಿ ಹುರಿದು ಹೇಗೆ ಕಾಣಿಸ್ತಿದೆ ನೋಡಿ. ಇದನ್ನೆಲ್ಲ ಒಂದು ಕಡೆ ಸಂಗ್ರಹ ಮಾಡ್ಕೊತೀನಿ. ಇದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಒಂದು ಐಟಮ್ ತೊಗೊಳ್ತಾ ಇದ್ದೀನಿ. ಅದು ಬಂದು ಕೊಬ್ಬರಿ. ಈ ಕೊಬ್ಬರಿನ ನೀವು ಸ್ಟವ್ ಮೇಲಾದರೂ ಚೆನ್ನಾಗಿ ಕಾಯಿಸ್ಕೊಳ್ಳಿ, ಇಲ್ಲ ಒಲೆನಲ್ಲಾದರೂ ಕಾಯಿಸ್ಕೊಳ್ಳಿ. ಈ ಥರ ಕಪ್ಪಾಗೋ ಥರ, ಪೂರ್ತಿ ಕಪ್ಪಾಗೋ ಥರ ಚೆನ್ನಾಗಿ ಕಾಯಿಸ್ಕೊಂಡು ಇಟ್ಕೊಳ್ಳಿ. ಇದಾದಮೇಲೆ ನಾನೊಂದು ಮಿಕ್ಸಿ ಜಾರ್ ತೊಗೋತಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಪೂರ್ತಿ ಸಣ್ಣದಾಗಿ ಫೈನಾಗಿ ಪುಡಿ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾನು ಈ ಸುಟ್ಕೊಂಡಂಥ ಒಣ ಕೊಬ್ಬರಿಯನ್ನು ತೊಗೊಳ್ತಾ ಇದ್ದೀನಿ. ಇದನ್ನು ನಾನು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳ್ತೀನಿ. ನೋಡಿ, ಇಷ್ಟು ಕಪ್ಪಾಗಿರಬೇಕು. ಒಂದಿಷ್ಟು ಕ್ವಾಂಟಿಟಿಯಲ್ಲಿ ತೊಗೊಳ್ರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಿಕ್ಸಿ ಒಳಗೆ ಹಾಕ್ಕೊಳ್ಳಿ. ಅದಾದ ನಂತರ ನಾನು ಇವಾಗ ಹುರಿದಿಟ್ಟಿರುವಂಥ ಈ ಸಾಸಿವೆ, ಮೆಂತ್ಯ, ಕಹಿ ಜೀರಿಗೆ ಹಾಗೂ ಎಳ್ಳನ್ನು ಇದಿಷ್ಟನ್ನು ಕೂಡ ಮಿಕ್ಸಿ ಒಳಗೆ ಹಾಕಿ ಇದನ್ನು ಫೈನಾಗಿ ಪುಡಿ ಮಾಡಿಕೊಂಡು ಬರ್ತೀನಿ. ಫೈನಾಗಿ ಪುಡಿ ಮಾಡೋದ್ರಿಂದ ನಮ್ಮ ಹೇರ್ ಡೈ ತುಂಬಾ ಚೆನ್ನಾಗಿ ಆಗುತ್ತೆ. ಅದು ತರಿತರಿಯಾಗಿ ಇರಬಾರ್ದು, ಯಾಕಂದರೆ ಕೂದಲಲ್ಲಿ ನೀಟಾಗಿ ಮೆತ್ಕೊಳ್ಳೋದಿಲ್ಲ. ಈಗ ನೋಡಿರಿ, ನಾನು ತೊಗೊಂಡು ಬಂದಿದ್ದೀನಿ, ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಫೈನಾಗಿ ಪೌಡ್ರಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಈ ಒಂದು ಪೌಡ್ರನ್ನ ನಾನೀಗೆಲ್ಲನೂ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನನ್ನ ಕೈಗೇ ಆಗಲೇ ಎಲ್ಲ ಡೈ ಕಲರ್ ಹತ್ಕೊಳ್ತಾ ಇದೆ ಆಲ್ರೆಡಿ.
ನೋಡಿ ಇವಾಗ ನಾನು ಕೈಗೆಲ್ಲ ಹಚ್ಕೊಂಡು ತೋರಿಸ್ಕೊತಾ ಇದ್ದೀನಿ ನಿಮಗೆ. ನಾನು ಜಾಸ್ತಿ ಕ್ವಾಂಟಿಟಿಲೂ ಹಚ್ಕೊಂಡಿಲ್ಲ, ಸ್ವಲ್ಪನೇ ನಿಮಗೆ ಹಚ್ಕೊಳ್ತಾ ಇದ್ದೀನಿ ಕೈ. ಆದರೂ ಎಷ್ಟು ಕಲರ್ ಬಂದಿದೆ ಅಂತ ನೀವು ನೋಡಿ. ಇದಕ್ಕೆ ನೀವು ಕೊಬ್ಬರಿ ಎಣ್ಣೆನಾದರೂ ಮಿಕ್ಸ್ ಮಾಡಿ ಇದನ್ನು ಹಚ್ಕೊಳ್ಬೋದು, ಇಲ್ಲ ಅದೇ ಥರ ಹಚ್ಕೊಂಡು ನೀವು ಯೂಸ್ ಮಾಡ್ಕೋಬೋದು. ನೋಡಿ ನಾನು ನೀರಲ್ಲೇ ಹಾಕಿ ತೊಳೆದ್ರೂ ಕೈಗೆ ಅಂಟಿರೋ ಅಂಥ ಏನು ಡೈ ಹೋಗಿಲ್ಲ. ನಿಮಗೇನಾದರೂ ಈ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಕಮೆಂಟ್ ಕೊಡಿ. ಕಮೆಂಟ್ ಕೊಟ್ಟವರ ಹೆಸರನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ